ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೇಘ್ನಾಸ್ ಕುಕಿಂಗ್ ಚಾನಲ್. ಇವತ್ತು ನಾನು ಒಂದು ಹೆಲ್ತ್ ಟಿಪ್ಸ್ ಜೊತೆ ಈ ವಿಡಿಯೋನ ನಿಮಗೆ ತೋರಿಸ್ತಾ ಇದ್ದೀನಿ. ಹೇರ್ಗೆ ಒಂದು ಒಳ್ಳೆ ಹೇರ್ ಜೆಲ್ನ ಮಾಡಿ ತೋರಿಸ್ತಾ ಇದ್ದೀನಿ. ಕೂದಲು ಯಾರಿಗೆಲ್ಲ ಉದ್ದವಾಗಿ ದಪ್ಪವಾಗಿ ಡ್ಯಾಂಡ್ರಫ್ ಇಲ್ಲದೇ ಫುಲ್ ಶೈನಿಂಗಾಗಿ ಹೊಳಿಬೇಕಂದ್ರೆ ಈ ಹೇರ್ ಜೆಲ್ನ ಯೂಸ್ ಮಾಡಿ. ಈ ಹೇರ್ ಜೆಲ್ನ ತಯಾರು ಮಾಡಲಿಕ್ಕೆ ನಾನು ಅಗಸೆ ಬೀಜನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನ ಇಂಗ್ಲೀಷಲ್ಲಿ ಫ್ಲ್ಯಾಕ್ಸ್ ಸೀಡ್ಸ್ ಅಂತ ಹೇಳ್ತಾರೆ. ಅಗಸೆ ಬೀಜದಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಹಾಗೆ ವಿಟಮಿನ್ ಇ ಹೇರಳವಾಗಿ ಸಿಗುತ್ತೆ. ಇದರಿಂದ ಹೇರಿಗೆ ಮಾತ್ರ ಅಲ್ಲ, ನಾವು ಇದನ್ನು ತಿನ್ನೋದ್ರಿಂದನೂ ತುಂಬಾ ಯೂಸ್ ಇದೆ. ಮೀನಿನಲ್ಲಿ ಹೆಚ್ಚಾಗಿ ಕಂಡುಬರೋ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಡು ಇದರಲ್ಲಿ ಹೇರಳವಾಗಿ ಸಿಗೋದ್ರಿಂದ, ಅದರಲ್ಲೂ ವೆಜ್ಜಲ್ಲೂ ಈ ಫ್ಲ್ಯಾಕ್ಸ್ ಸೀಡ್ಸಲ್ಲಿ ಮಾತ್ರ ಜಾಸ್ತಿನೇ ಇರುತ್ತೆ. ಇದನ್ನು ತಿನ್ನೋದ್ರಿಂದ ವೆಯ್ಟ್ ಲಾಸ್ ತುಂಬಾ ಆಗುತ್ತೆ. ಬೆಳಗ್ಗೆ ಬಿಸಿನೀರಲ್ಲಿ 1 ಟೇಬಲ್ ಸ್ಪೂನಷ್ಟು ಹುರಿದು ಪುಡಿ ಮಾಡಿರೋ ಈ ಅಗಸೆ ಬೀಜನ ಪೌಡ್ರ್ ಹಾಕ್ಕೊಂಡು ಡೈಲಿ ಕುಡಿತಾ ಇದ್ದರೆ ವೆಯ್ಟ್ ಲಾಸ್ ಆಗುತ್ತೆ. ಹಾಗೆ ಇದರಿಂದ ನೆನಪಿನ ಶಕ್ತಿನೂ ತುಂಬಾ ಹೆಚ್ಚಾಗುತ್ತೆ. ಹಾಗಾಗಿ ನಾವು ಮಕ್ಕಳಿಗೆ ಹಾಲಿನ ಜೊತೆ ಇದ್ರ ಪುಡಿನ ಬೆರೆಸಿ ಕೊಡೋದ್ರಿಂದ ತುಂಬಾ ಒಳ್ಳೆಯದು. ಹೆಣ್ಣು ಮಕ್ಕಳಲ್ಲಿ ಕಂಡುಬರೋ PCOD, PCOS, ಥೈರಾಯ್ಡ್ ಇನ್ನು ಮುಂತಾದ ಕಾಯಿಲೆಗಳಿಗೆ ರಾಮಬಾಣನೆ ಅಂತ ಹೇಳ್ಬೋದು. ಇದನ್ನು ಹೆಚ್ಚಾಗಿ ಸೇವಿಸ್ಕೊಳ್ಳೋದ್ರಿಂದ ಆರೋಗ್ಯಕ್ಕೆ ತುಂಬಾ ಬೆನಿಫಿಟ್ಸ್ ಇದೆ. ಹಾಗೆ ಕೂದಲಿಗೂ ಕೂಡ ಹಾಗೆ ಇದರಿಂದ ಒಂದು ಒಳ್ಳೆ ಶೈನಿಂಗು, ಹೇರ್ ಲಾಸ್ ಆಗೋದು ಕಡಿಮೆ ಆಗುತ್ತೆ, ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ. ಯಾರಿಗೆಲ್ಲ ಕರ್ಲಿ ಹೇರ್ಸ್ ಇರುತ್ತಲ್ಲ ಅದು ಫುಲ್ ಸ್ಟ್ರೈಟ್ ಆಗುತ್ತೆ. ಈ ರೀತಿ ಹೇರ್ ಜೆಲ್ನ ಯೂಸ್ ಮಾಡಿ ವಾರಕ್ಕೆ 2ರಿಂದ 3 ಬಾರಿ ಅಪ್ಲೈ ಮಾಡೋದ್ರಿಂದ ನಿಮಗೆ ಬೇಗನೆ ರಿಸಲ್ಟ್ ಗೊತ್ತಾಗುತ್ತೆ. ಹಾಗಿದ್ರೆ ಈ ಜೆಲ್ನ ಹೇಗೆ ರೆಡಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ಒಂದು ಗ್ಲಾಸ್ ನೀರನ್ನ ತೊಗೊತಾ ಇದ್ದೀನಿ. ಒಂದು ಪಾತ್ರೆನ ಸ್ಟವ್ ಆನ್ ಮಾಡಿ ಬಿಸಿಗಿಡಬೇಕು. ನಂತರ ಒಂದು ಗ್ಲಾಸ್ ನೀರನ್ನ ಹಾಕ್ಬಿಟ್ಟು ಅದಕ್ಕೆ ಈ ಸ್ಪೂನ್ ಅಳತೆಯಲ್ಲಿ 3 ಟೇಬಲ್ ಸ್ಪೂನಷ್ಟು ಅಗಸೆ ಬೀಜನ ಹಾಕ್ತಾಯಿದ್ದೀನಿ. ಇದನ್ನು ಮೀಡಿಯಮ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡಬೇಕು. 8ರಿಂದ 10 ನಿಮಿಷ ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಯಾರೆಲ್ಲ ನಮ್ಮ ಚಾನಲ್ನ ಮೊದಲೇ ಬಾರಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಈ ಹೆಲ್ತ್ ಟಿಪ್ಸ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಅಗಸೆ ಬೀಜನ ನಿಮಗೆ ಹಸಿದೆ ಹಾಗೆ ಡೈರೆಕ್ಟಾಗಿ ತಿನ್ನೋಕ್ಕೆ ಇಷ್ಟ ಆಗಲಿಲ್ಲ ಅಂದರೆ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡು ಹಾಗೆ ತಿನ್ಬೋದು. ಇಲ್ಲ ಪೌಡ್ರ್ ಮಾಡಿಕೊಂಡು ಬಿಸಿನೀರಲ್ಲಿ ಹಾಕ್ಕೊಂಡು ಕುಡಿಬೋದು. ಇಲ್ಲದಿದ್ದರೆ ಇದರಲ್ಲಿ ಚಟ್ನಿ ಕೂಡ ಮಾಡ್ಬೋದು. ಚಟ್ನಿನೂ ತುಂಬ ಟೇಸ್ಟಾಗಿರುತ್ತೆ. ಅಗಸೆ ಬೀಜನ ತಿನ್ನೋದ್ರಿಂದ ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ. ಹಾಗೆ BP ಕಂಟ್ರೋಲಿಗೆ ಬರುತ್ತೆ. ಹಾಗೆ ಬ್ಲಡ್ ಶುಗರ್ ಕೂಡ ನಿಯಂತ್ರಣದಲ್ಲಿರುತ್ತೆ. ಇದನ್ನು ಯೂಸ್ ಮಾಡೋದ್ರಿಂದ ಕೂದಲು ಹೊಳಪು ಮಾತ್ರ ಅಲ್ಲ, ಚರ್ಮದ ಕಾಂತಿನೂ ಕೂಡ ಹೆಚ್ಚಾಗುತ್ತೆ. ಈ ಅಗಸೆ ಬೀಜನ ಚಳಿಗಾಲದಲ್ಲಿ ಹಾಗೆ ಮಳೆಗಾಲದಲ್ಲಿ ತಿನ್ನೋದ್ರಿಂದ ದೇಹನ ಬೆಚ್ಚಗಿಟ್ಟಿರುತ್ತೆ. ಇದನ್ನು ತಿಂದ ಮೇಲೆ ಜಾಸ್ತಿ ನೀರು ಕುಡಿಬೇಕು. ಅದನ್ನು ಮಾತ್ರ ನೆನ್ಪಿಟ್ಕೋಬೇಕು. ಯಾವುದೇ ಆದರೂ ಲಿಮಿಟ್ ಇರಬೇಕು. ಲಿಮಿಟ್ ಮೀರಿ ಯಾವುದು ಯೂಸ್ ಮಾಡ್ಬೋದು. ಲಿಮಿಟಲ್ಲಿ ಸೇವಿಸೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಈ ರೀತಿ ಚೆನ್ನಾಗಿ ಬಾಯ್ಲ್ ಆಗ್ತಾ ಇರಬೇಕು. ಇವಾಗ ಇದು ಒಂದು 8ರಿಂದ 10 ನಿಮಿಷ ಬಾಯ್ಲ್ ಆಗಿದೆ. ಇದು ಫುಲ್ ಜೆಲ್ ಥರ ಬಿಟ್ಟಿರುತ್ತೆ. ಯಾವ ರೀತಿ ಅಂದರೆ ಈ ಆಲೋವೆರಾ ಜೆಲ್ ಇರುತ್ತಲ್ಲ ಆ ರೀತಿ ಜೆಲ್ನ ಬಿಟ್ಟಿರುತ್ತೆ ಇದು. ನೋಡಿ, ಇದು 8ರಿಂದ 10 ನಿಮಿಷ ಕಂಪ್ಲೀಟಾಗಿ ಬಾಯ್ಲ್ ಆಗಿರೋದ್ರಿಂದ ಜೆಲ್ಲು ತುಂಬಾ ಚೆನ್ನಾಗಿ ಬಂದಿದೆ. ಇವಾಗ ನೀವು ಗ್ಯಾಸ್ ಆಫ್ ಮಾಡಿಕೊಂಡು ಈ ರೀತಿ ಕೈ ಆಡಿಸಿ ನೋಡಿ, ಜೆಲ್ಲು ರೆಡಿಯಾಗಿರುತ್ತೆ. ನೋಡಿ ಯಾವ ಥರ ಬಂದಿದೆ. ಸೇಮ್ ಆಲೋವೆರಾ ಜೆಲ್ನ ನೋಡ್ತಾ ಇರೋ ಹಾಗಿದೆ. ಒಂದು ಬೌಲ್ ತೊಗೊಂಡ್ಬಿಟ್ಟು ಅದಕ್ಕೆ ಈ ಸೋಸೋ ಜರಡಿ ತೊಗೊಂಡು ಇದನ್ನು ಬಿಸಿ ಇರುವಾಗಲೇ ಸೋಸ್ಕೋಬೇಕು. ಆರಿದ ಮೇಲೆ ಸ್ವಲ್ಪ ಗಟ್ಟಿ ಬರುತ್ತೆ. ಯಾವುದೇ ಕಾರಣಕ್ಕೂ ಸೋಸೋ ಜರಡಿಯಿಂದ ಕೆಳಗೆ ಬರೋದೇ ಇಲ್ಲ. ಹಾಗಾಗಿ ನೀವು ಬಿಸಿ ಇರಬೇಕಾದ್ರೇ ಬೇಗನೆ ಸೋಸ್ಕೋಬೇಕು. ಈ ಹೋಮ್ ಮೇಡ್ ಹೇರ್ ಜೆಲ್ ತಯಾರು ಮಾಡೋ ವಿಧಾನ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೋಡಿ, ಬಿಸಿ ಇರಬೇಕಾದ್ರೆ ನೀರಾಗಿ ಕಾಣಿಸುತ್ತೆ. 1 ಅವರ್ ಬಿಟ್ಟು
ಈ ರೀತಿ ತಣ್ಣಗಾದ್ಮೇಲೆ ನೋಡಿದರೆ ಫುಲ್ ಆಲೋವೆರಾ ಜೆಲ್ ಥರನೇ ಕಾಣಿಸುತ್ತೆ.